ನ್ಯಾಷನಲ್ ಕನ್ಸ್ಟ್ರಕ್ಷನ್ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಶಿವಮೊಗ್ಗ ಹಾಗೂ ತೀರ್ಥಹಳ್ಳಿಯಲ್ಲಿ ಏಕಾಏಕಿ ಇಡಿ ರೇಡ್ ಆಗಿದೆ. ಶಿವಮೊಗ್ಗ ವಿಮಾನ ನಿಲ್ದಾಣವನ್ನು ನಿರ್ಮಿಸಿದ್ದಂತಹ ಕಂಪನಿ ಇದು ದಾಳಿ ನಡೆಸಿ ತಲಾಶ್ ಮುಂದುವರಿಸಿದ್ದಾರೆ. ನ್ಯಾಷನಲ್ ಸಂಸ್ಥೆಯ ಗೋಲ್ಡ್ ಪ್ಯಾಲೇಸ್, ಸೂಪರ್ ಬಜಾರ್, ಇಂಡಿಯನ್ ಗ್ಯಾಸ್ ಗೋಡೌನ್ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಸಂಸ್ಥೆಯ ಮಾಲೀಕರ ಮನೆ ಮೇಲೂ ಕೂಡ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ದಾಖಲೆಗಳ ಪರಿಶೀಲನೆ ನಡೀತಾ ಇದೆ ಸದ್ಯ. ಡೀಟೇಲ್ಸ್ ಕೊಡ್ತಾರೆ ಪ್ರಸನ್ನ ಪ್ರಖ್ಯಾತ ಕಂಪನಿ, ದೊಡ್ಡ ದೊಡ್ಡ ಕನ್ಸ್ಟ್ರಕ್ಷನ್ಗಳನ್ನು ಮಾಡಿದ್ದಾರೆ. ಇವತ್ತಿನ ಇಡಿ ರೇಡಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಗೊತ್ತಾಗ್ತಾ ಇದೆ? ವಿಜಯ್, ಏನು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಪಟ್ಟಣದಲ್ಲಿ ಮುಖ್ಯ ಇರುವಂತಹ ಅಂದ್ರೆ ನ್ಯಾಷನಲ್ ಗೋಲ್ಡ್ ಅಂತ ಹೇಳ್ಬಿಟ್ಟು ಮತ್ತೆ ನ್ಯಾಷನಲ್ ಸೂಪರ್ ಮಾರ್ಕೆಟ್ ಅಂತ ಹೇಳ್ಬಿಟ್ಟು ಮತ್ತೆ ಜೊತೆಗೆ ಕಾಂಟ್ರಾಕ್ಟ್ ಉದ್ಯಮನ ಪ್ರಮುಖವಾಗಿ ನಡೆಸ್ಕೊಂಡು ಬಂದಿರುವಂತಹ ಏನು ಶರೀಫ್ ಬ್ರದರ್ಸ್ ಅವರ ಒಂದು ಕುಟುಂಬ ಮತ್ತೆ ಅವರ ಒಡೆತನಕ್ಕೆ ಒಳಪಟ್ಟಿರುವಂತಹ ಜ್ಯುವೆಲ್ಲರಿ ಶಾಪ್ಸ್ ಆಗಿರ್ಬೋದು, ಸೂಪರ್ ಬಜಾರ್ ಆಗಿರ್ಬೋದು, ಒಂದು ಬೇರೆ ಬೇರೆ ಕಚೇರಿಗಳ ಮೇಲೆ ಇವತ್ತು ಇಡಿ ಅಧಿಕಾರಿಗಳು ದಾಳಿ ಮಾಡಿಬಿಟ್ಟು ದಾಖಲೆಗಳನ್ನ ಪರಿಶೀಲನೆ ಮಾಡಿರುವಂತದ್ದು. ಇದೇ ಸಹೋದರರು ತಮ್ಮ ಕನ್ಸ್ಟ್ರಕ್ಷನ್ ಕಂಪನಿಯ ಮೂಲಕ ಶಿವಮೊಗ್ಗದ ಪ್ರತಿಷ್ಠಿತ ಏರ್ಪೋರ್ಟ್ ನ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಅಲ್ಲದೆ ರಾಜ್ಯದ ಬಹುತೇಕ ಹೈವೇಗಳು ಮತ್ತೆ ಶಿವಮೊಗ್ಗದ ಸ್ಮಾರ್ಟ್ ಸಿಟಿ ಯೋಜನೆಗಳು ಕೂಡ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಸೊ ಈ ಒಂದು ವಿಚಾರದಲ್ಲಿ ಏನಾದ್ರು ಅವರಿಗೆ ಅಧಿಕಾರಿಗಳಿಗೆ ಏನಾದ್ರು ತಪ್ಪಾಗಿರ್ಬೋದು ಅಥವಾ ಎಲ್ಲಾರು ಒಂದ್ ಕಡೆ ಹಣದ ಅವ್ಯವಹಾರಗಳಾಗಿರ್ಬೋದು ಅಂತ ಹೇಳ್ಬಿಟ್ಟು ಅದರ ಮಾಹಿತಿ ಸಿಕ್ಕಿರ್ಬೋದೇನೋ, ಆ ಒಂದು ಆಧಾರದ ಮೇಲ್ಗಡೆ ಇವತ್ತು ಅವರು ಬೆಳಗ್ಗೆ ತೀರ್ಥಹಳ್ಳಿ ಅವರ ಕಚೇರಿ ಮತ್ತೆ ನಿವಾಸಗಳಿಗೆ ತೆರಳಿಬಿಟ್ಟು ದಾಖಲೆಗಳನ್ನ ಪರಿಶೀಲನೆ ಮಾಡಿ ದಾಳಿನ ಮುಂದುವರಿಸಿದ್ದಾರೆ. ಇದು ಕೂಡ ಸಾಕಷ್ಟು ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಪ್ರಸನ್ನ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.